ಒಂದು ಜೋಕ್ ನೋಡಿದ್ದೆ, ನಾನು ಒಂದು ಕಾಮಿಡಿ ಶೋ ನೋಡಿದ್ದೆ. ಆ ಕಾಮಿಡಿ ಶೋನಲ್ಲಿ ಒಬ್ಬ ಹೇಳ್ತಾನೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೆ, ಆಮೇಲೆ ನಾನು ಗುಣ ಆದೆ ಅಂತ. ನೀವು ಇಂಜಿನಿಯರಿಂಗ್ ಮಾಡಿದರೆ ಜೀವನ ಮಾಡ್ಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಉದ್ಯಮಿ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು, ಅಥವಾ ಫ್ಯಾಷನ್ ಡಿಸೈನ್ದು ಆಗ್ಬೋದು. ಅಂದರೆ ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದ್ದಂಗೆ ಏನು ಬೇಕಾದರೂ ಆಗ್ಬೋದು. ಇಂಜಿನಿಯರಿಂಗ್ ಬ್ರಾಂಚನ್ನು ಆಯ್ಕೆ ಮಾಡುವಾಗ ಏನನ್ನು ನಾವು ಗಮನಿಸಬೇಕು? ಈಗ ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರು ಅಥವಾ ಆಟೋಮೊಬೈಲ್ ಇಂಜಿನಿಯರು ಅಥವಾ ಸಿವಿಲ್ ಇಂಜಿನಿಯರು, ನಾನು ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಪ್ರಶ್ನೆಗೆ ಆತ ಉತ್ತರ ಹೆಂಗೆ ಕಂಡುಕೊಳ್ಬೇಕು? ನೋಡಿ, ನಮ್ಮ ಮನೆಗೆ ಒಂದು ಟಿ ವಿ ಬರಬೇಕಾದ್ರೆ ಒಂದು 10 ಶೋರೂಮ್ಗೆ ಹೋಗ್ತೀವಿ, ಒಂದು ಕಾರ್ ಬೇಕಂದರೆ ಒಂದು 10 ಶೋರೂಮ್ಗೆ ಹೋಗ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂದರೆ ನಾವು 10 ಸಲ ಯೋಚನೆ ಮಾಡ್ತೀವಿ. ಎಂದಾದರೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ತಾನು ಯಾವ ಕಾಲೇಜ್ ಸೇರಬೇಕಂತೇಳಿ ಕೆಲವೊಂದು ಕಾಲೇಜುಗಳಿಗೆ ಅವರು ಹೋಗಿದ್ದಾರಾ? ಈ ಒಂದು KCT ಎಕ್ಸಾಮಿಂದ CET ರ್ಯಾಂಕ್ ಬರೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಸಮಗ್ರ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕು. ಒಂದು ಸಲ ನಿಮಗೆ CET ರಿಸಲ್ಟ್ ಬಂದ ಮೇಲೆ ನೀವು ಯಾವ ಬ್ರ್ಯಾಂಚನ್ನು ಮತ್ತು ಯಾವ ಕಾಲೇಜನ್ನು ನೀವು ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಸರಿಯಾದ ಆಪ್ಷನ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ತಂತ್ರಗಾರಿಕೆ ಅಂದರೆ ಕೆಲವೊಂದು ಹ್ಯಾಕ್ಸ್ ಇರ್ತಾವಲ್ಲ ಕಂಪ್ಯೂಟರ್ ಭಾಷೆಯಲ್ಲಿ, ಏನು ಹ್ಯಾಕ್ಸ್ ಮೂಲಕ ಅವರು ತಾವು ಬಯಸಿದ ಕಾಲೇಜು, ತಾವು ಬಯಸಿದ ಬ್ರ್ಯಾಂಚನ್ನು ಪಡೆಯೋಕ್ಕೆ ಸಾಧ್ಯ? ನನ್ನ ಪ್ರಕಾರ ಟಾಪ್ 5 ಕಾಲೇಜಲ್ಲೇ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಯಾಕಂದರೆ ಅಚೀವರ್ಸ್ ಕ್ಲಬ್ಬಿಗೆ ಸೇರಿದರೆ ತಂದೆ ಮಾಡಿದಂತಹ ಶ್ರೀಮಂತ ಮತ್ತು ಆದಾಯವನ್ನು ನಾವು ಕ್ಯಾರಿ ಮಾಡಬೇಕಾದ್ರೆ ಈಗ ನೀವು ಬುದ್ಧಿವಂತರ ಜೊತೆ ಬೆರೆತಾಗಲೇ ಬುದ್ಧಿವಂತರಾಗ್ತೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಕೆಲವೇ ದಿನಗಳ ಮುಂಚೆ ನಾನು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಅದು ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ. ಇಂಜಿನಿಯರಿಂಗ್ ಕಾಲೇಜುಗಳನ್ನ ಆಯ್ಕೆ ಮಾಡುವಾಗ ಇಂಜಿನಿಯರಿಂಗ್ ಕಾಲೇಜಿನ ಬ್ರ್ಯಾಂಚ್ಗಳನ್ನ, ಅಂದರೆ ಯಾವ ಬ್ರ್ಯಾಂಚನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾವ ಕಾಲೇಜು, ಯಾವ ಊರು, CET ಅಂದ್ರೇನು, ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ, ಆಪ್ಷನ್ ಎಂಟ್ರಿ ಅಂದ್ರೇನು, ಈ ಥರ ಸುಮಾರು ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಒಬ್ಬವೇ ನಮ್ಮ ಸ್ನೇಹಿತರೊಬ್ಬರು ಬರ್ತಾ ಇದ್ದಾರೆ. ಪ್ರಶ್ನೆಗಳನ್ನ ಕಳಿಸಿ ಅಂತ ಫೇಸ್ಬುಕ್ಕಲ್ಲಿ ಸುಮಾರು ಜನ ಪ್ರಶ್ನೆಗಳನ್ನ ಕಳಿಸಿದ್ರಿ. ಸೊ ಇವತ್ತು ನಾನು ಇಂಜಿನಿಯರಿಂಗ್ ಕುರಿತಾಗಿ, ಬ್ರಾಂಚ್ ಸೆಲೆಕ್ಷನ್ ಕುರಿತಾಗಿ ಮತ್ತು ಇದರ ಸುತ್ತಮುತ್ತ ಇರುವಂಥ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡಲು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಕಳೆದ 16 ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಿರುವಂಥ, ಲಾಸ್ಟ್ ಪಂಚ್ ಈ ಒಂದು ಕನ್ನಡ ಪುಸ್ತಕ ಸರಣಿಯ ಲೇಖಕರೂ ಆಗಿರುವಂಥ ಡಾಕ್ಟರ್ ಭಾರ್ಗವ HK ನಮ್ಮೊಂದಿಗೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸೊ ಇವತ್ತು ನಾನು ಭಾರ್ಗವ ಸರ್ ಜೊತೆ ನಾನು ಮಾತಾಡ್ತೀನಿ. ಆದರೆ ಒಂದು ಡಿಸ್ಕ್ಲೇಮರ್ನ ಇಲ್ಲಿ ಕೊಡಲೇಬೇಕು. ಆ ಡಿಸ್ಕ್ಲೇಮರ್ ಏನಂದರೆ, ನಾನು ಇಂಜಿನಿಯರಿಂಗ್ ಮಾಡಿಲ್ಲ, ಹೀಗಾಗಿ ನನ್ನ ಅಜ್ಞಾನ, ನನ್ನ ಮಾತುಗಳಲ್ಲಿ ನಿಮಗೆ ಕಂಡ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಅದು ಡೆಲಿಬರೇಟಾಗಿ ಮಾಡಿರೋಂಥ ಅಜ್ಞಾನ ಅಲ್ಲ. ಓಕೆ. ಒಂದು ಜೋಕ್ ನೋಡಿದ್ದೆ, ನಾನು ಒಂದು ಕಾಮಿಡಿ ಶೋ ನೋಡಿದ್ದೆ. ಆ ಕಾಮಿಡಿ ಶೋನಲ್ಲಿ ಒಬ್ಬ ಹೇಳ್ತಾನೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೆ, ಆಮೇಲೆ ನಾನು ಗುಣ ಆದೆ ಅಂತ. ಆಮೇಲೆ ಏನೋ ಗಾಟ್ ಕ್ಯೂರ್ಡ್ ಅಂತ. ಸೊ ಹಾಗೆ ಇಂಜಿನಿಯರಿಂಗ್ ಅನ್ನೋದೊಂದು ರೋಗ ಏನೋ ಅನ್ನೋ ಥರ ಆತ ಹೇಳಿದ್ದ. ಆಮೇಲೆ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ಹೆಂಗೆ ಅಂತಂದರೆ, ಸಿನಿಮಾ ಮೇಕರ್ ಆಗಬೇಕಾ ನೀವು ಇಂಜಿನಿಯರಿಂಗ್ ಮಾಡಿ ಅಂತ ಅನ್ನೋ ಥರ ಆಗ್ಬಿಟ್ಟಿದೆ. ಓಕೆ. ಅಥವಾ ನೀವು ಬೇರೆ ಏನೋ ತುಂಬ ಒಳ್ಳೆ ಸಾಧನೆ ಮಾಡಬೇಕಾ ಇಂಜಿನಿಯರಿಂಗ್ ಮಾಡಿ ಅನ್ನೋದ್ರೆ. ಯಾಕೆಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಆ ಥರ ನಾವು ನೋಡ್ತಾ ಇದ್ದೀವಿ ಇವತ್ತು. ಅಫ್ಕೋರ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವಿಶ್ವೇಶ್ವರಯ್ಯನವರು ಅಂಥ ಇಂಜಿನಿಯರಿಂದ ಹಿಡ್ಕೊಂಡು ಸಾಕಷ್ಟು ಜನ ಇಂಜಿನಿಯರ್ಗಳು ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅವರಿಂದಾಗಿ ನಾವಿವತ್ತು ನೋಡಿ ಈ ಲೈವ್ ಮಾಡ್ತಾಯಿದ್ದೀವಿ, ಈ ಕ್ಯಾಮ್ರಾಗಳಿದೆ, ಈ ಲೈಟ್ ಇದೆ, ಅಥವಾ ನಾವು ನೀರು ನಮಗೆ ನೀಟಾಗಿ ಸಿಗ್ತದೆ. ಎಲ್ಲದಕ್ಕೂ ಇಂಜಿನಿಯರಿಂಗ್ ಹಿಂದೆ, ಅದರ ಹಿಂದೆ ಇಂಜಿನಿಯರಿಂಗ್ ಇರುತ್ತೆ. ಹೀಗಾಗಿ ಇಂಜಿನಿಯರ್ಗಳಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. ಆದರೆ ಎಲ್ಲರೂ ಇಂಜಿನಿಯರ್ ಆಗಬೇಕಾ ಅನ್ನೋದು ಪ್ರಶ್ನೆ. ಮತ್ತು ಇಂಜಿನಿಯರಿಂಗ್ ಅಂದರೆ ಏನು, ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏನು, ವಾಟ್ ಆರ್ ದ ಕ್ರೈಟೀರಿಯಾಸ್, ಏನನ್ನು ನೋಡಿ ಆತ ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ಬೇಕು? ಸರ್ ಏನು ಹೇಳ್ತೀರಿ ಈ ಬಗ್ಗೆ? ಇದರೆಲ್ಲರ ಬಗ್ಗೆ ನಾವು ವಿಸ್ತೃತವಾಗಿ, ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್. ಅದಕ್ಕಿಂತ ಮುಂಚೆ ನೀವು ಹೇಳಿದ್ರಿ, ಸೊ ಇಂಜಿನಿಯರಿಂಗ್ ಅಂದರೆ ಅದು ಒಂಥರ, ನಾನು ಅದನ್ನ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀನಿ. ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಒಂದು ಸಿಸ್ಟಮ್ಗೆ ನಾವು ಆಪ್ರೇಟಿಂಗ್ ಸಿಸ್ಟಮ್ ಹಾಕಿದಾದಮೇಲೆ ನೀವು ಯಾವ ಸಾಫ್ಟ್ವೇರ್ ಹಾಕಿರೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಅಂದರೆ ಇಂಜಿನಿಯರಿಂಗ್ ಈಸ್ ಎ ಬೇಸ್, ಇಟ್ಸ್ ಎ ಕರ್ನಲ್.
ನೀವು ಇಂಜಿನಿಯರಿಂಗ್ ಮಾಡಿದರೆ ಜೀವನ ಮಾಡ್ಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಉದ್ಯಮಿ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು, ಅಥವಾ ಫ್ಯಾಷನ್ ಡಿಸೈನ್ದು ಆಗ್ಬೋದು. ಅಂದರೆ ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದ್ದಂಗೆ ಏನು ಬೇಕಾದರೂ ಆಗ್ಬೋದು. ಬಟ್ ಇಂಜಿನಿಯರಿಂಗ್ ಅನ್ನೋ ಒಂದು ಎಕೋಸಿಸ್ಟಮ್ ಏನು ಬಿಲ್ಡ್ ಮಾಡುತ್ತಲ್ಲ, ಅಂದರೆ ಅದು 4 ವರ್ಷದಲ್ಲಿ ಕೊಡ್ತಕ್ಕಂತಹ ಒಂದು ಎಕೋಸಿಸ್ಟಮಲ್ಲಿ ಅದು ನಮ್ಮನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮ್ಮ ಪ್ಯಾಷನ್ಗಳ ಜೊತೆಯಾಗಿ ನಮ್ಮನ್ನು ಒಂದು ದಿಕ್ಕಿಗೆ, ಡೈರೆಕ್ಷನ್ಸಿಗೆ ಅದು ಇಂಜಿನಿಯರಿಂಗ್ ಓದುತ್ತೆ. ಸೊ ತಮ್ಮ ಮೊದಲೇ ಪ್ರಶ್ನೆ ಹೇಳಿದ್ರಿ, ಯಾವುದು ತಮ್ಮ ಪ್ರಶ್ನೆ ಏನಂತಂದರೆ, ಇಂಜಿನಿಯರಿಂಗ್ ಅಂದರೆ ಏನು, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನು, ಅಂದರೆ ನಾನು ಇಂಜಿನಿಯರ್ ಆಗಬೇಕಂತ ಅನ್ನುವಂಥ ವ್ಯಕ್ತಿ ಏನನ್ನ ನೋಡಿ ಅನ್ಕೋಬೇಕು ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ, ಅಂದರೆ ಆತ ಮನಸ್ಸಲ್ಲಿ ಏನಿರಬೇಕು ಅಂತ ಆತನ ಮನಸ್ಸಲ್ಲಿ? ಇಂಜಿನಿಯರಿಂಗ್ ಅಂದರೆ ನಮಗೆ ಗಣಿತದ ಮತ್ತು ವಿಜ್ಞಾನದ ಎಲ್ಲ ಒಂದು ಮೂಲಭೂತವಾದಂತಹ ಎಲ್ಲ ನಮಗೆ ವಿಷಯಗಳು ಗೊತ್ತಿದ್ದು, ನಮ್ಮ ಒಂದು ಗಣನೆಗೆ ಬಂದಂತಹ ಜ್ಞಾನದ ಜೊತೆಗೆ ನಾವು ಜನೋಪಯೋಗಿಯಾದಂತಹ ಈ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉಪಯೋಗವಾಗುವಂತಹದ್ದು ಏನಾದರೂ ಒಂದು ಕುಶಲತೆಯಿಂದ ನಾವು ಒಂದು ನಿರ್ಮಾಣ ಮಾಡಬೇಕಾಗತ್ತೆ. ಅದು ಸಿವಿಲ್ ಇಂಜಿನಿಯರ್ ಆದರೆ ಒಂದು ಬ್ರಿಡ್ಜು, ಡ್ಯಾಮ್ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್, ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ಹೀಗೆ ವಿವಿಧ ಆಯಾಮಗಳಲ್ಲಿ ಎಲ್ಲ ಇಂಜಿನಿಯರ್ಸ್ಗಳು ಒಂದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ತಾವೇನು ಕಲಿಕಾ ಮಟ್ಟದಲ್ಲಿ ಓದಿಕೊಂಡಿರ್ತಾರೆ ಆ ಬೇಸಲ್ಲಿ ಅದನ್ನು ಓದಿಕೊಂಡಾದ ಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಪಾರ್ಟ್ಗೆ ಹೋಗಿ ಮಾಡೋದಕ್ಕೆ ನಾವು ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಆದರೆ ಎಲ್ಲರೂ ಇಂಜಿನಿಯರಿಂಗ್ ಓದಬೇಕು ಅಂತ ಅಂದ್ಕೊಳ್ಳೋದಿದೆಯಲ್ಲ, ಭಾಳಷ್ಟು ಜನ ಎಲ್ಲರೂ ಅಂತ ಅನ್ನೋದು ಆಗುತ್ತೆ ಅನಿಸುತ್ತೆ. ಎಲ್ಲರೂ ಇಂಜಿನಿಯರಿಂಗ್ ಓದಬೇಕು ಅಥವಾ ಎಲ್ಲರೂ ಇಂಜಿನಿಯರಿಂಗೇ ಮಾಡಬೇಕು ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಬಂದುಬಿಟ್ಟಿದೆ. ಮೆಡಿಕಲ್ ಟ್ರೈ ಮಾಡ್ತಾರೆ, ಮೆಡಿಕಲ್ ಆಗ್ತಾ ಇಲ್ಲ, ಎಲ್ಲರೂ ಇಂಜಿನಿಯರಿಂಗ್ ಮಾಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಇದು ಸರಿನಾ? ಎಲ್ಲರೊಳಗೂ ಒಬ್ಬ ಇಂಜಿನಿಯರ್ ಇದ್ದೇ ಇರ್ತಾನೆ. ಆದರೆ ಇಂಜಿನಿಯರಿಂಗ್ ಅಂತ ಪದವಿ ಅಂತ ಬಂದಾಗ ನಾವು ಇಂಜಿನಿಯರಿಂಗ್ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಸೊ ಕೌಶಲ್ಯತೆ ಅನ್ನೋದನ್ನು ನಾವು ಒಂದು ಕೌಶಲ್ಯತೆ ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ. ಆದರೆ ಕೌಶಲ್ಯತೆಗೆ ಒಂದು ಇದನ್ನು ಕೊಡಬೇಕಾಗತ್ತೆ, ಏನೋ ಒಂದು ಡೈರೆಕ್ಷನ್ನು ಅಥವಾ ಆ ಕೌಶಲ್ಯತೆಗೆ ಒಂದು ಸರಿಯಾದ ಮಾರ್ಗವನ್ನು ಕೊಡಬೇಕಾಗತ್ತೆ. ಅದನ್ನು ಈ 4 ವರ್ಷಗಳ ಇಂಜಿನಿಯರಿಂಗು ಒಂದು ಸರಿಯಾದಂಥ ಭದ್ರ ಬುನಾದಿಯನ್ನು ಹಾಕಿಕೊಡುತ್ತೆ. ಯಾಕಂದರೆ ಇಲ್ಲಿ ಒಂದು ಪಠ್ಯಕ್ರಮ ಅಂತ ಇರುತ್ತೆ. ನಮ್ಮೊಳಗೊಬ್ಬ ಇಂಜಿನಿಯರ್ ಇದ್ದರೆ ಅದಕ್ಕೆ ಒಂದು ಪಠ್ಯಕ್ರಮ ಇರಲ್ಲ. ಅದಕ್ಕೆ ತನ್ನ ಮನಸ್ಸಿನಲ್ಲಿ ಏನಾದರೂ ಆಲೋಚನೆಗಳು ಬಂದದ್ದನ್ನು ತನಗೆ ತಿಳಿದ ಹಾಗೆ ಇಂಜಿನಿಯರಿಂಗ್ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಸಿದ್ಧಪಡಿಸ್ತಾರೆ. ಆದರೆ ಒಂದು ಪಠ್ಯಕ್ರಮ, ಒಂದು ಬೋಧನಾ ವ್ಯವಸ್ಥೆ, ಒಂದು ಕಲಿಕಾ ವ್ಯವಸ್ಥೆ ಅಂತ ಒಂದು ಏನು ನಮ್ಮ ಪೆಡಗಾಗಿ ಅಂತಲ್ವಾ, ಆ ಒಂದು 4 ವರ್ಷಗಳಂತಹ ಒಂದು ವ್ಯವಸ್ಥಿತವಾಗಿ ನಾವು ಇಂಜಿನಿಯರಿಂಗನ್ನು ಮುಗಿಸಿದರೆ ನಾವು ಇನ್ನೂ ಅತ್ಯುತ್ತಮವಾದಂತಹ ಪ್ರಾಡಕ್ಟ್ಗಳನ್ನು, ಔಟ್ಕಮ್ಸ್ಗಳನ್ನು ನಿರೀಕ್ಷೆ ಮಾಡ್ಬೋದು. ಈಗ ನೆಕ್ಸ್ಟ್ ಪ್ರಶ್ನೆ, ಇಂಜಿನಿಯರಿಂಗ್ ಬ್ರಾಂಚನ್ನು ಆಯ್ಕೆ ಮಾಡುವಾಗ ಏನನ್ನು ನಾವು ಗಮನಿಸಬೇಕು? ಈಗ ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರು ಅಥವಾ ಆಟೋಮೊಬೈಲ್ ಇಂಜಿನಿಯರು ಅಥವಾ ಸಿವಿಲ್ ಇಂಜಿನಿಯರು ಅಥವಾ ಕಂಪ್ಯೂಟರ್ ಸೈನ್ಸ್ ಹೇಳಿದೆ ಅನಿಸುತ್ತೆ, ಈ ಥರ ಸುಮಾರು ಇಂಜಿನಿಯರಿಂಗ್ ಇದೆ. ನಾನು ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಪ್ರಶ್ನೆಗೆ ಆತ ಉತ್ತರ ಹೆಂಗೆ ಕಂಡುಕೊಳ್ಬೇಕು? ಬೇಸ್ಡ್ ಆನ್ ವಾಟ್ ಹಿ ಶುಡ್ ಚೂಸ್ ದ ಬ್ರಾಂಚ್. ಈ ವರ್ಷ 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು KCET ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಏನಂದರೆ ಪರೀಕ್ಷೆ ಬರದೆ ಏನೋ ಒಂದು ರ್ಯಾಂಕ್ ಬರುತ್ತೆ, ಆ ಬಂದು ಆದ್ಮೇಲೆ ಯೋಚನೆ ಮಾಡೋಣ ಅಂತಾರೆ. ನೋಡಿ, ನಮ್ಮ ಮನೆಗೆ ಒಂದು TV ಬರಬೇಕಾದ್ರೆ ಒಂದು 10 ಶೋರೂಮ್ಗೆ ಹೋಗ್ತೀವಿ, ಒಂದು ಕಾರ್ ಬೇಕಂದರೆ ಒಂದು 10 ಶೋರೂಮ್ಗೆ ಹೋಗ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂದರೆ ನಾವು 10 ಸಲ ಯೋಚನೆ ಮಾಡ್ತೀವಿ. ಎಂದಾದರೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ತಾನು ಯಾವ ಕಾಲೇಜ್ ಸೇರ್ಬೇಕಂತ ಹೇಳಿ ಕೆಲವೊಂದು ಕಾಲೇಜುಗಳಿಗೆ ಅವರು ಹೋಗಿದ್ದಾರಾ? ದಯವಿಟ್ಟು ಹೋಗಬೇಕು ವಿದ್ಯಾರ್ಥಿಗಳು ಮತ್ತು ಪಾಲಕರು. ನಾವು ಆ ಕಾಲೇಜಿಗೆ ಕಾಲಿಟ್ಟಾಗ ಅನೇಕ ವಿಚಾರಗಳು ಬರುತ್ತೆ. ಇವಾಗ ನೋಡಿ, KCET ಎಕ್ಸಾಮ್ ಬರೆದಿದ್ದಾರೆ, ರ್ಯಾಂಕ್ ಒಂದು ಬರುತ್ತೆ. ನಾವು 50,000 ಅಂದ್ಕೊಂಡ್ರೆ 70,000 ಬರ್ಬೋದು, ಅಥವಾ 70,000ರಿಂದ 40,000 ಬರ್ಬೋದು. 1 ಲಕ್ಷ ರ್ಯಾಂಕ್ ಇದ್ದು 2 ಲಕ್ಷ ಬರ್ಬೋದು. ಒಂದು ನಮಗೆ ಒಂದು ನಿರೀಕ್ಷೆ ಇರುತ್ತೆ, ಇಷ್ಟು ರ್ಯಾಂಕು ಅಂತ. 50,000 ನಿರೀಕ್ಷೆ ಇದ್ದವನಿಗೆ 1,000 ಬರಲ್ಲ, 50 ಇದ್ದವನಿಗೆ 2 ಲಕ್ಷ ಬರಲ್ಲ. ಈ ಒಂದು ರ್ಯಾಂಕ್ ಇದ್ದವರು ಅವರ ಊರಿನ ಹತ್ತಿರದ ಕಾಲೇಜುಗಳಾಗಲಿ ಅಥವಾ ಬೆಂಗಳೂರಂಥ ಮಹಾನಗರ ಕಾಲೇಜುಗಳಾಗಲಿ ಭೇಟಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಕೆಲವೊಂದು ಔಟ್ಕಮ್ಸ್ ಸಿಗುತ್ತೆ ನಮಗೆ. ಸೊ ಕಾಲೇಜು ಅಂದರೆ ಹೀಗಿರುತ್ತೆ, ಸೊ ಪ್ಲೇಸ್ಮೆಂಟ್ ಅಂದರೆ ಹೀಗಿರುತ್ತೆ, ಸೊ 4 ವರ್ಷದ ಪಠ್ಯಕ್ರಮ ಹೀಗಿರುತ್ತೆ. ಅನೇಕ ಪ್ಯಾರಾಮೀಟರ್ಗಳನ್ನು ನಾವು ಸಂಗ್ರಹ ಮಾಡ್ತಾ ಹೋದಾಗ ಈ ಒಂದು KCET ಎಕ್ಸಾಮಿಂದ CET ರ್ಯಾಂಕ್ ಬರೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಸಮಗ್ರ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕು. ಸ್ನೇಹಿತರಿಂದ, ವಿದ್ಯಾರ್ಥಿಗಳಿಂದ, ಶಿಕ್ಷಕರಿಂದ, ಪಾಲಕರಿಂದ, ಶಿಕ್ಷಣ ತಜ್ಞರಿಂದ,
ಚಾಟ್ಬಾಟ್ಗಳಿಂದ, ವೆಬ್ಸೈಟ್ಗಳಿಂದ ಅನೇಕ ದತ್ತಾಂಶಗಳನ್ನು ಎಲ್ಲಿ ನಮಗೆ ಕ್ರೋಢೀಕರಣ ಸಾಧ್ಯವಾಗುತ್ತೋ ಆ ಕೆಲಸವನ್ನು ನಾವು ಮಾಡಲೇಬೇಕು. ನಾವು ಪ್ರವಾಸದಲ್ಲಿ ಅಥವಾ ಇನ್ಯಾವುದೇ ಎಂಟರ್ಟೈನ್ಮೆಂಟ್ನಲ್ಲಿ ನಾವು ಹೇಗೆ ನಾವು ಭಾಗಿಯಾಗ್ತಾ ಇದ್ವಿ ಇವಾಗ ಪರೀಕ್ಷೆ ಮುಗಿದಂತ, ಹಾಗೇ ಇದು ಒಂದು ಮಹತ್ತರವಾದ ಜವಾಬ್ದಾರಿ ಪಾಲಕರು ಮತ್ತು ವಿದ್ಯಾರ್ಥಿಗಳು. ಅಯ್ಯೋ ನಮ್ಮ ಹಣೆ ಬರ, ನಮ್ಮದು ಆಪ್ಷನ್ ಎಂಟ್ರಿ ನಾವು ಹಾಗೆ ಹಾಕಬೇಕಾಗಿತ್ತು, ಹೀಗೆ ಹಾಕಬೇಕು ಅನ್ನೋದಕ್ಕಿಂತ, ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇವಾಗ ನಾವು ಲಕ್ಷ್ಯ ಕೊಟ್ಟಿದ್ದ ಆದರೆ ನಿಜವಾಗ್ಲೂ ಖಂಡಿತವಾಗಿಯೂ ರ್ಯಾಂಕ್ ಎಷ್ಟಾದರೂ ಬರಲಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ರ್ಯಾಂಕ್ ಆಲ್ರೆಡಿ ನಿಗದಿ ಆಗಿಬಿಟ್ಟಿದೆ, ಅದು ಇವಾಗ ಬರೀ ಅನೌನ್ಸ್ ಆಗಬೇಕು. ನಾವು ಸಿದ್ಧತೆ ಆಗಬೇಕು, ಏನಂದರೆ ಆ ರ್ಯಾಂಕಿಗೆ ಅನುಗುಣವಾಗಿ ನಾನು ಎಲ್ಲಿ ಹೋಗಬೇಕು. ಸೊ ಆವಾಗ ನಮಗೆ ಮಾಹಿತಿ ಸಿಕ್ಕರೆ ಯಾವಾಗಲೂ ದತ್ತಾಂಶಗಳನ್ನ ಹೆಚ್ಚು ಪಡೆಯೋದ್ರಿಂದ ನಾವು ಮೋಸ ಹೋಗೋದಾಗಲಿ, ನಮಗೆ ಒಂಥರ ನಿರ್ಭಾವಗಳು ಎಲ್ಲವೂ ದೂರ ಆಗುತ್ತೆ. ಎಫರ್ಟ್ಸ್ ತುಂಬ ಮುಖ್ಯ. ಹಾಗಾದರೆ ನಾನು ಇನ್ನೂ ಒಂದು ಮುಂದುವರೆದಾಗಿ ಹೇಳಬೇಕಂದ್ರೆ, ಯಾರು ವಿದ್ಯಾರ್ಥಿಗಳು ಇವಾಗ CET ಬರೆದಿದ್ದಾರೆ ದಯವಿಟ್ಟು KE ವೆಬ್ಸೈಟಿಗೆ ಭೇಟಿ ಕೊಡಿ. KE ವೆಬ್ಸೈಟ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಇದೆ. ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು, ಅದು ತುಂಬ ಫ್ಯಾಮಿಲಿಯರ್ ವೆಬ್ಸೈಟ್ ಸರ್. ಸೊ KE ಒಂದು ವೆಬ್ಸೈಟಿಗೆ ಹೋದರೆ ಕಳೆದ ವರ್ಷ ಅಂದರೆ ನಾನು ಹೇಳ್ತಾ ಇರೋದು 2025ರಲ್ಲಿ 3ನೇ ರೌಂಡಿಗೆ ಸುತ್ತಿನ ನಂತರ ಏನು ಕಟ್ ಆಫ್ ರ್ಯಾಂಕು ಅಂದರೆ, ಕಟ್ ಆಫ್ ಅಂದರೆ ಕೊನೆಯ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಇಂತಿಂಥ ಕಾಲೇಜಿಗೆ ಇಂತಿಂಥ ಬ್ರಾಂಚ್ಗೆ ತೆಗೆದುಕೊಂಡಿದ್ದರು, ಇಂತಿಂಥ ಕ್ಯಾಟಗರಿ, ಅದು 2A ಆಗಿರ್ಬೋದು, GM ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, NCC ಕೋಟಾ ಆಗಿರ್ಬೋದು, ಸಮಗ್ರ ಮಾಹಿತಿಯ PDF ದೊರಕುತ್ತೆ. ಹೈದರಾಬಾದ್ ಕರ್ನಾಟಕದ್ದಾಗಿರ್ಬೋದು, ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಇಡೀ ಸಮಗ್ರ ಎಲ್ಲ PDF ಅದರಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ. ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಅದನ್ನು ನಿಮ್ಮ ಕಂಪ್ಯೂಟ್ರಲ್ಲಿ ಅಥವಾ ಪ್ರಿಂಟೌಟ್ ತೆಗೆದುಕೊಂಡು ಈ ಒಟ್ಟು ಕಾಲೇಜುಗಳು ನಿಮಗೆ ಸಿಗುತ್ತೆ ಮಾಹಿತಿ. ಈ ಎಲ್ಲ ಮಾಹಿತಿಗಳನ್ನ ನಿಜವಾಗಲೂ ನೀವು ಸಂಗ್ರಹಿಸಿದ್ದೇ ಆದರೆ ಬಹುಶಃ ನಾವಿವತ್ತು ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇದು ಎಲ್ಲರಿಗೂ ಗೊತ್ತು. ನಾವೇನು ಹೊಸದು ಹೇಳ್ತಾ ಇಲ್ಲ. ಟ್ರಿಕ್ಸ್ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಫಾಲೋ ಅಪ್ ಅಂತಾರೆ. ಪರೀಕ್ಷೆ ಬರೆದಾದ್ಮೇಲೆ ನಿರ್ಲಕ್ಷ್ಯ ಮಾಡದೆ ನಾವೆಲ್ಲ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಇನ್ನು ಮುಂದುವರಿದವಾಗಿ ನಾವು ಆಪ್ಷನ್ ಎಂಟ್ರಿ ಹೇಳೋಂಥ ಕೆಲವೊಂದು ಟ್ರಿಕ್ಸನ್ನು ನಾವು ಮಾತನಾಡ್ತೀವಿ. ಓಕೆ, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ಈ ಆಪ್ಷನ್ ಎಂಟ್ರಿ ಬಗ್ಗೆ. ಅಂದರೆ ಒಂದು ಸಲ ನಿಮಗೆ CET ರಿಸಲ್ಟ್ ಬಂದ ಮೇಲೆ ನೀವು ಯಾವ ಬ್ರ್ಯಾಂಚನ್ನು ಮತ್ತು ಯಾವ ಕಾಲೇಜನ್ನು ನೀವು ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಸರಿಯಾದ ಆಪ್ಷನ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ತುಂಬ ಜನಕ್ಕೆ ಅದು ಗೊತ್ತಿರುತ್ತೆ, ನಮ್ಗೆ ಗೊತ್ತು ಅನ್ನೋ ಥರ ಇರ್ತಾರೆ. ಆದರೆ ಕೆಲವೊಂದು ತಂತ್ರಗಾರಿಕೆ ಅಂದರೆ ಕೆಲವೊಂದು ಹ್ಯಾಕ್ಸ್ ಇರ್ತಾವಲ್ಲ ಕಂಪ್ಯೂಟರ್ ಭಾಷೆಯಲ್ಲಿ, ಏನು ಹ್ಯಾಕ್ಸ್ ಮೂಲಕ ಅವರು ತಾವು ಬಯಸಿದ ಕಾಲೇಜು, ತಾವು ಬಯಸಿದ ಬ್ರ್ಯಾಂಚನ್ನು ಪಡೆಯೋಕ್ಕೆ ಸಾಧ್ಯ ಸರ್? ಆಪ್ಷನ್ ಎಂಟ್ರಿ ಹಾಕುವಾಗ ನಾನು ಒಂದು ನಿಮಗೆ ಒಂದು ಅನಾಲಜಿ ಕೊಡ್ತೀನಿ. ಡೋಂಟ್ ಮಿಸ್ಟೇಕ್ ಮೀ. ನೀವೊಂದು 10 ಜನ ಕನ್ಯೆ ನೋಡಿರ್ತೀರ. ಒಂದು ಬೀದರಲ್ಲಿ, ಒಬ್ಬರು ಧಾರವಾಡದಲ್ಲಿ, ಒಬ್ಬರು ಬೆಳಗಾವಿಯಲ್ಲಿ, ಒಬ್ಬರು ಮೈಸೂರಲ್ಲಿ, ಒಬ್ಬರು ಬೆಂಗಳೂರಲ್ಲಿ, ಗದಗಲ್ಲಿ, ಕೊಪ್ಪಳದಲ್ಲಿ. ಆದರೆ ನಿಮ್ಮೂರು ಕೊಪ್ಪಳ. ನಿಮ್ಮ ಪಾಲಕರು ಮತ್ತು ನೀವೊಂದು ನಿರ್ಧಾರ ತೆಗೆದುಕೊತೀರಿ. ಏನಂತ ತೆಗೆದುಕೊತೀರಿ? ನಾವು ಚಾಮರಾಜನಗರದಲ್ಲಿ ಬೀಗ್ತನ ಮಾಡೋದು ತುಂಬ ಕಷ್ಟ ಆಗುತ್ತೆ, ನಾವು ಬೀದರ್ದಲ್ಲಿ ತುಂಬ ಕಷ್ಟ ಆಗುತ್ತೆ, ಫಸ್ಟ್ ಧಾರವಾಡ ಕೊಡೋಣ, ಯಾಕಂದರೆ ಎಜುಕೇಷನ್ನು ಶಿಕ್ಷಣ ಕಾಶಿ, ಅಲ್ಲಿ ಫಸ್ಟ್ ಅವ್ರಿಗೆ ಒಪ್ಪಿಗೆ ಕೊಡೋಣ. ಅವರಿಲ್ಲ ಅಂದರೆ ಗದಗ ಸೆಕೆಂಡ್ ಪ್ರಿಯಾರಿಟಿ ಕೊಡೋಣ, ಥರ್ಡ್ ಪ್ರಿಯಾರಿಟಿ. ಮತ್ತು ಇವೆರಡು ಚೆನ್ನಾಗಿಲ್ಲ ಅಂದರೆ ನಾವು ಸೀದಾ ಮೈಸೂರಿಗೆ ಹೋಗಿಬಿಡೋಣ, ಸಂಸ್ಕೃತ ನಗರಿಗೆ. ಅವ್ರು ಏನಾರ ನಮಗೆ ಕನ್ಯೆ ಕೊಡದೇ ಇದ್ದರೆ ನಾವು 4ನೇ ಬೆಂಗಳೂರು ಗಾರ್ಡನ್ ಸಿಟಿಗೆ ಹೋಗೋಣ, 5ನೇದು ನಾವು ವಿಜಯಪುರ ಕೊಡೋಣ, 6ನೇದು ಬಾಗಲಕೋಟೆ ಕೊಡೋಣ, 7ನೇದು ಬೀದರು, 8ನೇದು ಚಾಮರಾಜನಗರ, 9ನೇದು ಕೊಡಗು, 10ನೇದು. ಅಂದರೆ ಈ ಥರ ನಾವು ಒಬ್ಬ ಮನೆಗೆ ಬರ್ತಕ್ಕಂಥ ಸೊಸೆಯನ್ನು ನಾವು ನಿರ್ಧಾರ ಮಾಡ್ಬೇಕಾದ್ರೆ ನಮ್ಮ ಪಾಲಕರು ಮತ್ತು ವರ ಮೊದಲು ಧಾರವಾಡ ಅಂತ ಆಯ್ಕೆ ಮಾಡೋಕ್ಕೆ ಕಾರಣ, ಆತ ಕೊಪ್ಪಳದಲ್ಲಿ ಹತ್ತಿರ ಇದೆ ಅಂತ ಒಂದೇ ಒಂದು ಕಾರಣ, ಮತ್ತು ಅಲ್ಲಿ ನಮಗೆ ಧಾರವಾಡ ಒಂದು ಪ್ರಶಸ್ತ ಸ್ಥಳ ಅನ್ನೋ ಹಾಗೆ ಇಡೀ ಭೌಗೋಳಿಕವಾಗಿ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿರೋ ಕಾಲೇಜುಗಳು ಬೆಂಗಳೂರಲ್ಲಿ ಇವೆ, ಅದು ಎಲ್ಲರಿಗೂ ಗೊತ್ತು. ಆದರೆ ಕೆಲವೊಂದು ಕಟ್ಟುಪಾಡುಗಳು ಅಥವಾ ಆರ್ಥಿಕ ಸಮಸ್ಯೆಗಳಿಂದ ಕೆಲವೊಬ್ಬರಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗೆ ಆಪ್ಷನ್ ಎಂಟ್ರಿ ಹಾಕಬೇಕಾದ್ರೆ ಒಂದು ತುಂಬ ಸರಳವಾದ ವಿಧಾನ ಏನು ಅಂದರೆ, ಪಾಲಕರು ಮತ್ತು ವಿದ್ಯಾರ್ಥಿ ಜೊತೆಯಾಗಿ ಕುಳಿತುಕೊಂಡು ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಏನಿವೆ, ನಾವು ಆರ್ಥಿಕವಾಗಿ ಭಾಳ ತೊಂದರೆಯಲ್ಲಿದ್ದೀವಿ ಅಂದರೆ ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೇಕು, ಮತ್ತು ಯಾವುದಾದ್ರೂ ಮಠ ಮಾನ್ಯಗಳ ಪ್ರಸಾದ ನೆಲೆಗಳು ಎಲ್ಲಿವೆ ಅಂತ ಹುಡ್ಕೋಬೇಕು. ಎಲ್ಲಿಯಾದರೂ ಸರ್ಕಾರಿ ಹಾಸ್ಟೆಲ್ಗಳು ಉಚಿತವಾಗಿ ನಮಗೆ ನೆಲೆಗಳು ಕೊಟ್ಟರೆ ನಮಗೆ ಹಣ ಉಳಿಯುತ್ತೆ, ಹಾಗೂ
ಜೊತೆಯಾಗಿ ನಾವು ಒಳ್ಳೆ ಇಂಜಿನಿಯರ್ ಆಗ್ಬೋದು. ಉದಾಹರಣೆಗೆ UVC ಅಂತ ಇದೆ ಬೆಂಗಳೂರಲ್ಲಿ, ನಿಮಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಿಕ್ಬಿಡುತ್ತಲ್ವಾ. ಮತ್ತು ಬೆಂಗಳೂರಿನಲ್ಲಿ ಆಯಾ ಕಮ್ಯುನಿಟಿಗಳ ಹಾಸ್ಟೆಲ್ಗಳಿವೆ ಮತ್ತು BCM ಹಾಸ್ಟೆಲ್ಗಳಿವೆ. ನಿಮಗೆ ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ಸಿಗುವಂತಹ ಒಂದು 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 ಉದಾಹರಣೆ ನಾನು ನಿಮ್ಗೆ ಗಮನಕ್ಕೆ ತಂದೆ. ಇಲ್ಲ ನಮಗೆ ತುಂಬ ದೂರ ಆಗುತ್ತೆ, 500 ಕಿಲೋಮೀಟ್ರು 700 ಕಿಲೋಮೀಟ್ರ್ ಹೇಳಿದರೆ ಹತ್ತಿರದಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜುಗಳಿರುತ್ತೆ. ಪಟ್ಟಿ ಮಾಡಿಕೊಳ್ಳಿ ಪಾಲಕರು ಮತ್ತು ವಿದ್ಯಾರ್ಥಿಗಳು. ಇಲ್ಲಿ ನಾವ್ಯಾರೋ ಸಲಹೆ ಮಾಡೋಕ್ಕಿಂತ ನಿಮ್ಮ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿಯು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನಾವೊಂದು 15-20 ಲಕ್ಷ ನಾವು ಇದಕ್ಕೆ ಬಂಡವಾಳ ಹಾಕಿಕೊಂಡು ನಾವು ತಿರ್ಗಾ ಮತ್ತೆ ನಾವು ಜಾಬನ್ನು ಹುಡ್ಕೋಬೇಕು. ಎರಡೂ ಹಂತಗಳಿವೆ. ನಾವು ಆರ್ಥಿಕತೆಯನ್ನು ನೋಡ್ಕೋಬೇಕು ಮತ್ತು ಒಳ್ಳೆ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತು ಇದರ ಮಧ್ಯೆ ಇದನ್ನೆಲ್ಲವನ್ನು ನಿರ್ಧಾರ ಮಾಡೋದು ನಮ್ಮ ರ್ಯಾಂಕ್, KCET ರ್ಯಾಂಕ್. ಸೊ ನಾನು ಒಂದಿಷ್ಟು ವಿಭಾಗಗಳನ್ನು ಮಾಡ್ತೀನಿ. ನಾನು ಮೊದಲನೇದಾಗಿ ಆರ್ಥಿಕವಾಗಿ ತುಂಬ ತೊಂದರೆ ಅಥವಾ ಸ್ವಲ್ಪ ಏನೋ ಒಂದು ಸ್ವಲ್ಪ ಅವ್ರಿಗೆ ಫೀಸ್ ಕಟ್ಟೋಕ್ಕೂ ಕಷ್ಟ ಇದ್ದರೆ ದಯವಿಟ್ಟು ಸರ್ಕಾರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ತುಂಬ ಉತ್ಕೃಷ್ಟ ದರ್ಜೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮ ಕರ್ನಾಟಕದಲ್ಲಿವೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ತುಂಬ ಉತ್ಕೃಷ್ಟ ದರ್ಜೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಕರ್ನಾಟಕದಲ್ಲಿ ಇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹೌದು ಭಾರ್ಗವ್ ಸರ್, ವೆರಿ ನೈಸ್. ಯಾವುದು ಸರ್? ನೋಡಿ, ಇವಾಗ UVC ಇದೆ, ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಇದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ ಇದೆ, ಮತ್ತು SK ಇನ್ನೊಂದು ಬೆಂಗಳೂರಲ್ಲೇ ಇದೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೋಗಬೇಕಂದ್ರೆ ನಮಗೆ GC ತಳಕಲ್ ಅಂತ ಇದೆ. ಸೊ ನಿಮಗೆ ತುಂಬ ಉತ್ತಮವಾದಂತಹ ಕಾಲೇಜುಗಳು ಒಂದು 100-200 ಕಿಲೋಮೀಟ್ರಲ್ಲಿ ಸಿಗುತ್ತೆ. GC ಮೊಸಳೆ ಹೊಸಳ್ಳಿ, ಗೌರ್ಮೆಂಟ್ ಮೊಸಳೆ ಹೊಸಳ್ಳಿ ತುಂಬ ಚೆನ್ನಾಗಿದೆ. ಕಾಲೇಜುಗಳು ಚೆನ್ನಾಗಿದೆ. ಹೇಗೆ ಹೇಳಿದ್ರಿ ಸರ್ ನೀವು ಅಂತ ಹೇಳಿದರೆ, ನಾನು ಬೈಟ್ಸಲ್ಲಿ ಪ್ರೋಗ್ರಾಮ್ ಲೀಡಿದ್ದೆ, ಬೋರ್ಡ್ ಫಾರ್ IT ಎಜುಕೇಷನ್ ಸ್ಟ್ಯಾಂಡರ್ಡ್ಸ್. ಸೊ ಆ ಪ್ರೋಗ್ರಾಮ್ ಲೀಡಿದ್ದಾಗ ನಾನು ಬೀದರಿಂದ ಚಾಮರಾಜನಗರ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಓಡಾಡಿದಂತಹ ಅನುಭವ ಇದೆ ಮತ್ತು ಪ್ರಿನ್ಸಿಪಾಲ್ರ ಜೊತೆ ಕಮ್ಯುನಿಕೇಟ್ ಮಾಡೋಂಥ ಅನುಭವ ಇದ್ದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ನೀವು ಕಾಣ್ಬೋದು. GEC ಹಾಸನ ಅಂತ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳ ಸೆಂಟರ್ ಆಫ್ ಎಕ್ಸಲೆನ್ಸು ಕಾಣ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದ್ದರೆ ದಯವಿಟ್ಟು ಸರ್ಕಾರಿ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಹಾಗಂತ ಎಲ್ಲ ಕಾಲೇಜುಗಳನ್ನ ನಾನು ನಿಮಗೆ ಆಯ್ಕೆ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲ. ಒಟ್ಟು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಎಷ್ಟಿವೆ ಅದರಲ್ಲಿ ಟಾಪ್ 10ನಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿ. ನಾನು ಒಂದು 5-6 ಕಾಲೇಜುಗಳನ್ನು ಹೇಳಿದೆ. ನೀವು ಅದರಲ್ಲಿ ಟಾಪ್ 10 ಕಾಲೇಜುಗಳು ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಮತ್ತು ಸರ್ಕಾರಿ ಕಾಲೇಜ್ ಸೇರಿದಾದ್ಮೇಲೆ ಇನ್ನೊಂದು ಮಾತು ನೀವು ಹೇಳ್ಬೋದು, ಸರ್ ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರೇ ಇರಲ್ಲ, ಪ್ಲೇಸ್ಮೆಂಟ್ ನಡೆಯಲ್ಲ ಅಂತ. 4 ವರ್ಷ ಇಂಜಿನಿಯರಿಂಗ್ ಓದೋರಿಗೆ ಪ್ಲೇಸ್ಮೆಂಟ್ಗಳ ಅಗತ್ಯವೇ ಇಲ್ಲ ನನ್ನ ಪ್ರಕಾರ. 4 ವರ್ಷ ಓದಬೇಕಾದ್ರೆ ಜಾಬ್ ಕೊಡ್ತೀವಿ ಅಂತ ಭರವಸೆಯಿಂದ ಯಾರೂ ನಮಗೆ ಸೀಟ್ ಕೊಡೋಲ್ಲ. ಜಾಬ್ ತಗೊಳ್ಳೋಂಥ ಶಕ್ತಿಯನ್ನು ನೀಡತಕ್ಕಂಥ ಕೆಲಸ ಮಾಡ್ತಾ ಇರಬೇಕು. ಆ ಕಾಲೇಜುಗಳು ಆ ಕೆಲಸ ಮಾಡ್ತಾಯಿವೆ. ಈಗ ಒಟ್ಟಾರೆ ಈ ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಹಾಗಾದರೆ ಯಾರಿಗೆ ಕೆಲಸ ಸಿಕ್ಕೇ ಇಲ್ಲವೇ? ತುಂಬ ಜನ 9 CGPA ಪರ್ಸೆಂಟೇಜ್ ಮಾಡ್ರೆ ಅಂದರೆ ತುಂಬ ಒಳ್ಳೆ ಅಂಕಗಳು ಪಡೆದು ಒಳ್ಳೊಳ್ಳೆ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಸಿಗುತ್ತೆ. ಖಾಸಗಿ ಕಾಲೇಜಿಗೆ ಹೋದರೂ ಸರ್ಕಾರಿ ಕಾಲೇಜ್ ಸಿಕ್ಕರೂ ಕೆಲಸ ಸಿಗುತ್ತೆ. ನಾನು ಒಟ್ಟಾರೆ ಹೇಳೋದೇನೆಂದರೆ, ನಮ್ಮ ಮನೆಯ ಮತ್ತು ಮನಸ್ಥಿತಿ ಎರಡನ್ನು ನಮ್ಮ ತಂದೆ ತಾಯಿ ಜೊತೆಗೆ ಮತ್ತು ನಮ್ಮ ಮಾರ್ಗದರ್ಶಕರು ಯಾರಿರ್ತಾರೆ ಮನೆಗೆ ಅವ್ರ ಜೊತೆಗೆ ತಿಳ್ಕೊಂಡು, ಇದು ಒಂದು ಆರ್ಥಿಕ ಪರಿಸ್ಥಿತಿ.